ನಮಸ್ಕಾರ, ನಾನು ಮಂಜುನಾಥ್ ಮಂಡ್ಯ, ಬಜರಂಗ ಸೇನೆ ರಾಜ್ಯಾಧ್ಯಕ್ಷ ಹಾಗೂ ಪಾರಂಪರಿಕ ವೈದ್ಯ. ಸಕ್ಕರೆ ಕಾಯಿಲೆಯನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಜೀವನ ಶೈಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಯಾರು ಜೀವನ ಶೈಲಿಯನ್ನ ಸರಿಯಾಗಿ ಮಾಡ್ಕೊಳ್ಳೋದಿಲ್ವೋ ಅವ್ರು ಎಷ್ಟೇ ಕಾಸ್ಟ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಬೋದು ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋದ್ರೂ ಸಹ ಅದು ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ, ಕೊನೆಗೆ ಅದಕ್ಕೆ ಬಲಿಯಾಗಿ ಬಿಡ್ತಾರೆ. ಹಾಗಾಗಿ ನಾವು ಗಮನ ಕೊಡಬೇಕಾಗಿರೋದು ನಮ್ಮ ಜೀವನ ಶೈಲಿ. ಕೆಲವು ಮನೆಮದ್ದನ್ನು ನಮ್ಗೆ ಹೇಳ್ತೀನಿ, ಅದನ್ನ ತಾವು ಈ ನಮ್ಮ ಪಾರಂಪರಿಕ ಔಷಧಿ ಜೊತೆಯಲ್ಲಿ ಅದನ್ನ ನೀವು ತೆಗೆದುಕೊಳ್ಬಹುದು. ಮೊದಲನೇದು, ಪ್ರತಿಯೊಬ್ಬರು ಮನೆಯಲ್ಲಿ ತೊಂಡೆಕಾಯಿ, ಹಸಿ ತೊಂಡೆಕಾಯಿಯನ್ನ ತಿನ್ನುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಊಟ ಆದ್ಮೇಲೆ, ತಿಂಡಿ ಆದ್ಮೇಲೆ ಎರಡು ಹಸಿ ತೊಂಡೆಕಾಯಿ ತಿನ್ನುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಕಪ್ಪು ಜೀರಿಗೆ ಸಿಗುತ್ತೆ ಮಾರ್ಕೆಟ್ ನಲ್ಲಿ, ಕಪ್ಪು ಜೀರಿಗೆ ಮತ್ತು ಶುಂಠಿ ಇವೆರಡನ್ನು ಕಷಾಯ ಮಾಡ್ಕೊಂಡು ಡೈಲಿ ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ಕಷಾಯ ಮಾಡ್ತಾ ಬಂದ್ರೆ ನಿಮಗೆ 450 ಶುಗರ್ ಇರುವಂತದ್ದು ಗ್ರಾಜುಯಲಿ ಅದು 20, 30, 40 ಈ ತರ ಕಮ್ಮಿ ಆಗ್ತಾ ಬರುತ್ತೆ. 2-3 ತಿಂಗಳಲ್ಲಿ ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಅನ್ನು ಕೊಡುತ್ತೆ. ಹಾಗೆ ಪ್ರತಿನಿತ್ಯ 8 ಗಂಟೆ ನಿದ್ರೆ ಮಾಡಲೇಬೇಕು. 8 ಗಂಟೆ ನಿದ್ರೆಯನ್ನು ಮಾಡಬೇಕು. ಹಾಗೆ ದಿನದಲ್ಲಿ ಒಂದಾದ್ರೂ ಲಿಂಬೆಹಣ್ಣು ಅಥವಾ ಮೋಸಂಬಿ ಅಥವಾ ಸೀಬೆಹಣ್ಣು ಅಥವಾ ಕಿತ್ತಳೆ, ಈ 4ರಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನ ಸೇವನೆ ಮಾಡಿ. ಹಾಗೆ 2 ಸ್ಪೂನ್ ತುಪ್ಪ ಕಡ್ಡಾಯವಾಗಿ ಉಪಯೋಗ ಮಾಡಿ. 2 ಮೊಟ್ಟೆ ತಿನ್ನಿ ಮತ್ತು ಸಾಧ್ಯವಾದಷ್ಟು ಸೊಪ್ಪು, ತರಕಾರಿ, ಫೈಬರ್ ಯುಕ್ತ ಆಹಾರವನ್ನು ಯಥೇಚ್ಛವಾಗಿ ತಿನ್ನಿ. ಮತ್ತು ರಾತ್ರಿ ಊಟವನ್ನ ತುಂಬಾ ಕಮ್ಮಿ ಮಾಡಿ, ಬದುಕಲಿಕ್ಕಷ್ಟೇ ರಾತ್ರಿ ಊಟವನ್ನ ಮಾಡಿ. ಊಟಕ್ಕೂ ಮಲಗೋದಕ್ಕೆ 2 ಗಂಟೆ ಅಂತರ ಇಟ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ಕಡ್ಡಾಯವಾಗಿ ವಾಕಿಂಗ್ ಮಾಡಿ. ಬೆಳಗ್ಗೆ ಸಂಜೆ ಮಾಡ್ತಿರೋ ಗೊತ್ತಿಲ್ಲ, ಅಕಸ್ಮಾತ್ ಸ್ಕಿಪ್ ಆದ್ರೂ ಪರವಾಗಿಲ್ಲ, ರಾತ್ರಿ ವಾಕಿಂಗ್ ಅಂತೂ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಹಾಗೆ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಬಹುದಂತ ಎಕ್ಸರ್ಸೈಸ್ ಯಾವ್ದಪ್ಪ ಅಂತಂದ್ರೆ, ಪ್ರತಿನಿತ್ಯ 1 3 ನಿಮಿಷ 4 ನಿಮಿಷ ನಿಮ್ಗೆ ಯಾವಾಗ ಬಿಡುವಾಗುತ್ತೋ ಅವಾಗೆಲ್ಲ ನಿಮ್ಮ ಟೋಸ್ ಕಾಲಿನ ಹೆಬ್ಬೆರಳು ಮೇಲೆ ನಿಂತ್ಕೊಳ್ಳುವಂಥದ್ದು, ಇಮ್ಡಿ ಎತ್ತುವಂಥದ್ದು, ಕಾಲಿನ ಹೆಬ್ಬೆರಳು ಮೇಲೆ ನಿಂತ್ಕೊಳ್ಳುವಂಥದ್ದು, ಇಮ್ಡಿ ಇಳಿಸುವಂಥದ್ದು, ತಿರ್ಗ ಕಾಲಿನ ಬೆರಳು ಮೇಲೆ ನಿಂತ್ಕೊಳ್ಳುವಂಥದ್ದು, ಇಮ್ಡಿ ಇಳಿಸುವಂಥದ್ದು, ಇಮ್ಡಿ ಎತ್ತುವಂಥದ್ದು. ಇದು ಅತ್ಯಂತ ಸರಳ ಒಂದು ಎಕ್ಸರ್ಸೈಸ್. ಇದನ್ನ ಬೆಳಗ್ಗೆ 1 3 4 ನಿಮಿಷ, ಸಂಜೆ 3 4 ನಿಮಿಷ. ಈ ಯಾರೋ ಫೋನ್ ಬರುತ್ತೆ, ಫೋನ್ ಮಾತಾಡ್ತಾ ಇರ್ತೀವಿ, ಮಾತಾಡ್ತಾ ಎಕ್ಸರ್ಸೈಸ್ ಮಾಡಬಹುದು, ಟಿವಿ ನೋಡ್ತಾ ಎಕ್ಸರ್ಸೈಸ್ ಮಾಡಬಹುದು. ಇಂತಹ ಸರಳ ಟಿಪ್ಸ್ ಗಳಿಂದ ನಾವು ಸುಮಾರು 100 ರಿಂದ 150 ಪಾಯಿಂಟ್ ಶುಗರ್ ನಾವು ಕಮ್ಮಿ ಮಾಡಬಹುದು. ಈ 100 ರಿಂದ 150 ಪಾಯಿಂಟ್ ಶುಗರ್ ನಾವು ಕಮ್ಮಿ ಮಾಡಬೇಕು ಅಂತಂದ್ರೆ ಕನಿಷ್ಠ 500 mg ಮಾತ್ರೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಜೀವನ ಶೈಲಿಯನ್ನು ಸರಿಯಾಗಿ ನಾವು ಮಾಡಿಕೊಂಡ್ರೆ ನಮ್ದು ತುಂಬಾ ಇದನ್ನ ಕಮ್ಮಿ ಮಾಡಬಹುದು. ಹಾಗೆ ನಮ್ಮಲ್ಲೂ ಡಯಟ್ ಫುಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ರಾತ್ರಿ ಊಟದ ಬಗ್ಗೆ ಹೇಳಿದೆ. ರಾತ್ರಿ ಊಟ ತುಂಬಾ ಕಮ್ಮಿ ಇರಬೇಕು, ಅದು ತುಂಬಾ ಬ್ಯಾಲೆನ್ಸ್ಡ್ ಫುಡ್ ತಿನ್ಬೇಕು ಅಂತ ಹೇಳಿ. ಇದು ನಿಮ್ಮ ರಾತ್ರಿ ಊಟ ನಿಮ್ಮ ಆ ಥರ ಬ್ಯಾಲೆನ್ಸ್ ಫುಡ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ನಮ್ಮಲ್ಲಿ ಅದಕ್ಕೆ ಉಪಯೋಗ ತಯಾರು ಮಾಡಿರುವಂತ ಅತ್ಯಂತ ಪರಿಣಾಮಕಾರಿಯಾದಂಥ ಮತ್ತು ಡಯಾಬಿಟಿಕ್ಗೆ ಉಪಯೋಗ ಆಗುವಂತ ಒಂದು ಬ್ಯಾಲೆನ್ಸ್ಡ್ ಫುಡ್ ಇದೆ. ಅದು ರಾತ್ರಿ ಹೊತ್ತು ಕೇವಲ 3 ಚಮಚ ಹಾಕೊಂಡ್ರೆ ಸಾಕು. ನೀವು ಒಂದು 3 ಚಮಚ ಹಾಕೊಂಡು ಅದನ್ನ ಒಂದು ದೊಡ್ಡ ಗಂಜಿ ಆಗುತ್ತೆ, ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ನಿಮಗೆ ರಾತ್ರಿ ಊಟ ಸಂಪನ್ನ ಆಗುತ್ತೆ ಮತ್ತು ನಿಮ್ಮ ಡಯಾಬಿಟಿಕ್ ಬೇಕಾದಂಥ ಒಂದು ಅತ್ಯಂತ ಬ್ಯಾಲೆನ್ಸ್ಡ್ ಫುಡ್ ನಮ್ಮಲ್ಲಿದೆ. ಅದನ್ನು ಬೇಕಾದ್ರೆ ನೀವು ಉಪಯೋಗ ಮಾಡ್ಕೊಳ್ಬೋದು.